ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಇವತ್ತು ವ್ಯಾಲೆಂಟೈನ್ಸ್ ಡೇ ಇದೆ, ಅದಕ್ಕೆ ಒಂದು ಡಿಫ್ರೆಂಟ್ ಥೀಮ್ ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಹೇಗೋ ಫ್ಲೈಟ್ ಥೀಮ್ ರೆಸ್ಟೋರೆಂಟ್ ಓಪನ್ ಆಗಿದೆ, ನಮಗೋಸ್ಕರನೇ ಓಪನ್ ಆಗಿದೆ ಅನ್ಸುತ್ತೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಕಂಪ್ನಿಗೆ ಹೋಗ್ಬಿಟ್ಟು ಕಂಪ್ನಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಆಮೇಲೆ ಫ್ಲೈಟ್ ಥೀಮ್ ರೆಸ್ಟೋರೆಂಟ್ಗೆ ಹೋಗೋಣ. ಬನ್ನಿ, ವ್ಲಾಗ್ ಹೇಗೆ ಕಂಟಿನ್ಯೂ ಆಗುತ್ತೆ ಅಂತ ನೋಡೋಣ. ಆಲ್ಮೋಸ್ಟ್ ಫ್ಲೈಟ್ ಥೀಮ್ ರೆಸ್ಟೋರೆಂಟ್ ಸಪ್ರೇಟ್ ವ್ಲಾಗ್ ಆಗ್ಬೋದು, ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇವಾಗ ನಮ್ಮ ಹುಡುಗಿ ಕಂಪ್ನಿ ಒಳಗಡೆ ಹೋಗ್ತಿದ್ದಾಳೆ. ನಾವು ಹಂಗೆ ವಿಸಿಟ್ ಮಾಡೋಣ ಅಂತ ಒಂದು ರೌಂಡ್ ಹೋಗ್ಬಿಟ್ಟು ಕಂಪ್ನಿ ನೋಡಿದ್ದೀನಿ. ಏನು ಮಾಡ್ತೀರಾ ಮೇಡಮ್? ಕಂಪ್ನಿ ಒಳಗಡೆ ಹೋಗ್ತಾ ಇದ್ದೀನಿ. ಬರ್ತೀಯಾ? ಇಲ್ಲ, ಹೋಗಿದ್ವಿ, ಒಳ್ಳೇದಾಗಲಿ. ಗೇಟ್ ಹಾಕ್ಬಿಟ್ಟು ಬಿಡಲ್ವಂತೆ, ಸಾಟರ್ಡೆ ಸಂಡೇ ಮಾತ್ರ. ಬಾಯ್ ಫ್ರೆಂಡ್ಸ್, ನೋಡಿ 4 ಅವರು ಕಂಪ್ನಿ ಸೈಫ್ ಮಾಡ್ಬಿಟ್ಟು ಬತ್ತಾವಳೆ. ಆಯ್ತಾ ಡ್ಯೂಟಿ? ಡ್ಯೂಟಿ ಆಯ್ತು ಫುಲ್ಲು. ಅರೆ, ಬರೀ ಮೀಟಿಂಗ್ ಇತ್ತು ಇವತ್ತು. ಮಂಡ್ಯ ಬನ್ನಿ ಅಂತ ಹೇಳಿದ್ದಾರೆ. ಆಯ್ತಾ? ಆಯ್ತು ಸರ್, ಮಂಡ್ಯ ಬನ್ನಿ ಅಂತ ಹೇಳಿದ್ದಾರೆ. ಹಾಂ ಹಾಂ, ಮಂಡ್ಯ ಒಂದು ಸ್ವಲ್ಪ ಬಂದು ವಿಸಿಟ್ ಮಾಡಿದ್ರೆ ಆಗುತ್ತೆ. ಹೌದಾ? ಈಗ ನೀವು ಹೋಗಿದ್ದು ಏನಕ್ಕೆ ಸರ್? ಅದು ಇನ್ಫೋಸಿಸ್ಸು. ಹಾಂ, ಇನ್ಫೋಸಿಸ್ ಮಾಮೂಲಿ ಕೆಲಸಕ್ಕೆ ಹಾಂ, ಇಂಟರ್ವ್ಯೂ ಇದು ಮಾಡಿದ್ರು. ಹಾಂ, ಅದಾಗೈತೆ. ಸಂಡೇ ಬನ್ನಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಮಂಡೇ ಹೋಗ್ಬಿಟ್ಟು ಇದು ಮಾಡ್ಕೋಬೇಕು. ಓಕೆ ಸರ್, ಒಳ್ಳೇದಾಗಲಿ ಸರ್. ಗೈಸ್, ನಾನು ಕಂಪ್ನಿ ಕೆಲಸ ಮುಗಿಸ್ಕೊಂಡು ಬಂದೆ. ಇವರು ಇಬ್ರು ಇಂಟರ್ವ್ಯೂ ಇತ್ತು ಇನ್ಫೋಸಿಸಲ್ಲಿ, ಏನೋ ವಾಕಿನ್ ಇಂಟರ್ವ್ಯೂ ಅಪ್ಲೈ ಮಾಡಿದ್ರು. ಹರ್ಷ ನನಗೆ ಹೋಗಿದ್ರು, ಇವನಿಗೆ ಅಪ್ಲೈ ಮಾಡು ಅಂತ ಹೇಳಿದೆ. ಬೇಡ, ನನಗೆ ಬೇಡ ಅಂದ. ಹರ್ಷಣ ಪಾಪ ಹೋಗಿದ್ರು. ಅವ್ರೇನೋ ಸೋಮವಾರ ಬನ್ನಿ ಅಂತ ಅಂದಿದ್ದಾರಂತೆ. ಏನಂದ್ರಣ್ಣ? ಮಂಡೇ ಬನ್ನಿ ಅಂತ ಹೇಳಿದ್ದಾರೆ. ಒಂದು ಅರ್ಧ ಗಂಟೆ ಕುಂಡಿಸ್ಬಿಟ್ಟು ಅದು ಇದು ಎಲ್ಲ ಫ್ಯಾಮಿಲಿ ಬಗ್ಗೆ ಎಲ್ಲ ಕೇಳಿದ್ರು. ಫ್ಯಾಮಿಲಿ ಬಗ್ಗೆನೂ ಕೇಳಿದ್ರಾ? ಫ್ಯಾಮಿಲಿ ಬಗ್ಗೆ ಫುಲ್ ಎಲ್ಲ ಡೀಟೇಲ್ ಎಲ್ಲಿ ಮಾಡ್ತೀರಾ, ಹೆಂಗೆ ಅಂತ, ಏನೇನು ಎಜುಕೇಶನ್ ಮಾಡಿದ್ದೀರಾ, ಅಂದ್ರೆ ನಿಂದು ಓದಿರೋದ್ರ ಬಗ್ಗೆ ಕೇಳಿದ್ರಾ? ಓದಿರೋ ಬಗ್ಗೆ ಕೇಳಿದ್ರು. ಎಲ್ಲ ಹೇಳಿದೀನಿ. ಮಂಡೇ ಬನ್ನಿ ಅಂತ ಹೇಳಿದ್ದಾರೆ. ಮಂಡೇ ಪಕ್ಕ ಆಗುತ್ತೆ ಕೆಲಸ. ನೋಡ ಪಕ್ಕ ಅಲ್ಲಾಡ, ಇಂಟರ್ವ್ಯೂ ಕೊಟ್ಟಿದ್ದೀರಾ, ನೋಡೋಣ. ಇಲ್ಲ, ಅವ್ರು ಅವನೇ ಅಂದ್ರು ಪಕ್ಕ ಆಗುತ್ತೆ, ಮಂಡೇ ಬನ್ನಿ, ಮಂಡೇ ಒಂದ್ಸತಿ ವಿಸಿಟ್ ಮಾಡ್ಕೊಂಡು ಟ್ಯೂಸ್ಡೇ ಕೆಲಸ ಸ್ಟಾರ್ಟ್ ಮಾಡೋದಂತೆ ಬನ್ನಿ ಅಂತ ಹೇಳಿದ್ದಾರೆ. ಇನ್ಫೋಸಿಸ್ ಎಂಪ್ಲಾಯ್ ಆಗೋಯ್ತೀರಿ ನೀವು. ಗೊತ್ತರ, ನಿನ್ಗೂ ಹೇಳ್ದೆ ವಾಕಿನ್ ಇತ್ತು ಹೋಗು ಅಂತ. ಎಷ್ಟು ಅಪ್ಪ ಸಂಬಳ ಸಿಗೋದು? ಒಟ್ಟಿನಲ್ಲಿ ಇನ್ಫೋಸಿಸ್ ಅಂದ್ರೆ ಎಷ್ಟು ವ್ಯಾಲ್ಯೂ ಇರೋದು. ನಾವು ಬಿಸ್ನೆಸ್ ಮ್ಯಾನ್ ಅಂತ ಇವನು. ಇಲ್ಲೇ ಬಸ್ ಹತ್ತದ ನಾನು, ನಮ್ಮ ಮೈಸೂರು ರೋಡ್ ಬಸ್ಸು. ಮೆಟ್ರೋ ಓಪನ್ ಆಗ್ತಿದೆ, ಅಂದ್ರೆ ಟ್ರಯಲ್ ಮಾಡಿದರೆ ಓಪನ್ ಆಗುತ್ತೆ. ನಮ್ಮ ಡೆಸ್ಟಿನೇಷನ್ ಜಸ್ಟ್ ಇದೆ. ತುಂಬಾ ಎಕ್ಸೈಟೆಡ್ ಆಗ್ತಿದೆ, ಯಾಕಂದ್ರೆ ನನಗೆ ಈ ತರ ಯೂನಿಕ್ ಥೀಮ್ ರೆಸ್ಟೋರೆಂಟ್ ಅಂದ್ರೆ ತುಂಬಾ ಇಷ್ಟ. ರೈಲ್ವೆ ರೆಸ್ಟೋರೆಂಟ್ ಆದ್ಮೇಲೆ ಜೆಟ್ಲಾಗ್ ಆದ್ಮೇಲೆ ಶೆರಟಾನ್ ಆದ್ಮೇಲೆ ಇದೆ ಅನ್ಸುತ್ತೆ ನಾವು ಹೋಗ್ತಿರೋದು. ಅಯ್ಯ ಹೋಗಿದ್ವಿ, ಕರೆಕ್ಟ್. ಬಂದ್ವಿ ಗೈಸ್, ಫೈನಲಿ ಬಂದ್ವಿ. ಬನ್ನಿ ಹೋಗೋಣ ಒಳಗಡೆ. ಡೆಸ್ಟಿನೇಷನ್ ರೀಚ್ ಆದ್ವಿ. ಫ್ಲೈಟ್ ಥೀಮ್ ರೆಸ್ಟೋರೆಂಟ್, ಟೈಗರ್ ರೆಸ್ಟೋರೆಂಟ್, ಟೈಗರ್ ಹೀರೋ. ನಮ್ಮ ಬಾಸ್ ಫೈನಲಿ ನನ್ನ ಆಸೆ ನೆರವೇರಿಸ್ಬಿಟ್ರು. ಇಲ್ಗೂ ಕರ್ಕೊಬಂದ್ಬಿಟ್ರು. ಎಷ್ಟು ಬ್ಯುಸಿ ಇದ್ರು ಕರ್ಕೊಬರ್ತಾರೆ ಪಾಪ. ಇವತ್ತು ಅವನಿಗೆ ಕೆಲಸ ಇತ್ತು. ಬನ್ನಿ, ಫ್ಲೈಟಲ್ಲಿ ತಿನ್ನೋಣ. ಫ್ಲೈಟ್ ಒಳಗಡೆ ತಿನ್ನೋಣ ಅಣ್ಣ, ಸರ್ಪ್ರೈಸ್ ನಿಮ್ಗಿದು. ನಾಚಿಕೆ ಬಿಡಿ, ತಿರ್ಗಿ ಅಣ್ಣ. 1 ಒಳಗಡೆ ಬಿಡ್ತೀರಾ? 1:10ಗೆ ಟಿಕೆಟ್ ಕೊಡ್ತಾರೆ. ಒಳಗಡೆ ಹೋಗಿ. ಓಕೆ ಸರ್. ಹೌದಾ? ಪಾರ್ಕಿಂಗ್ಗೆ ಸ್ವಲ್ಪ ಸಮಸ್ಯೆ, ಅಂದರೆ ನಿಲ್ಲಿಸ್ಬೋದು. ಇಲ್ಲಿ ಫ್ರಂಟಲ್ಲಿ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ. ಒಂದು ಸ್ಟ್ರೈಟಾಗಿ ಪಾರ್ಕ್ ಮಾಡ್ತಿದ್ದಾನೆ ನೋಡಿ. ಬಟ್ ಪರ್ಟಿಕ್ಯುಲರ್ ಪಾರ್ಕಿಂಗ್ ಏರಿಯಾ ಅಂತ ಏನಿಲ್ಲ. ಇಲ್ಲಿ ಸೈಡಲ್ಲಿ ಸ್ಪೇಸ್ ಇದೆ, ಅಲ್ಲಿ ನಿಲ್ಲಿಸ್ಕೊಬೇಕು. ಹಿಣಿ ಪಾರ್ಕಿಂಗ್ ಆಗ್ತಿದ್ದಾಳೆ ನೋಡಿ. ಡೆಸ್ಟಿನೇಷನ್ ರೀಚ್ ಆದ್ವಿ, ರೆಸ್ಟೋರೆಂಟ್ ರೀಚ್ ಆದ್ವಿ. ಇನ್ನೂ ನಮಗೆ ಈಗ ರೆಸ್ಟೋರೆಂಟಲ್ಲೇ ಊಟ ಎಲ್ಲ ಚೆನ್ನಾಗಿ ತಿನ್ಕೊಂಡು ಮತ್ತೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಈ ವ್ಲಾಗ್ನ ಬೇರೆ ಕಡೆ ಹೋದಾಗ ಕಂಟಿನ್ಯೂ ಮಾಡೋಣ. ಈಗ ಒಂದು ಸಪ್ರೇಟ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ರೆಸ್ಟೋರೆಂಟೇ ಸಪ್ರೇಟ್ ವ್ಲಾಗ್ ಮಾಡೋಣ, ಬನ್ನಿ ಗೈಸ್. ರೆಸ್ಟೋರೆಂಟಲ್ಲೆಲ್ಲ ಊಟ ಮುಗಿಸ್ಕೊಂಡು ನೋಡಿ, ಇವರಿಬ್ರು ಎಲ್ಲೋ ಹೋಗಿದ್ರು, ತಿನ್ನೋಕ್ಕಾಗಿಲ್ಲ, ಪಾರ್ಸೆಲ್ ತೊಗೊಂಡು ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ ಗೈಸ್. ಬೊಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಇವತ್ತಾಗಲ್ಲ, ಟೈಮ್ ಆಗಿಬಿಟ್ಟಿದೆ. ಅವ್ರು ನಾಳೆ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಪ್ಲ್ಯಾನ್ ಚೇಂಜ್ ಮಾಡಿ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ, ಅಲ್ವೇನೋ? ಚಿಕ್ಕಪೇಟೆ
ಚಿಕ್ಕಪೇಟೆಗೆ ಏನಕ್ಕೆ ಹೋಗ್ತಿರೋದು? ಚಿಕ್ಕಪೇಟೆಗೆ ಸ್ವಲ್ಪ ಶಾಪಿಂಗ್ ಇದೆ, ಮಾಡ್ತಾ ಇದೀವಿ. ಏನ್ ಗೈಸ್ ಮದ್ವೆ ಶಾಪಿಂಗ್. ಫ್ಲೈಟ್ ರೆಸ್ಟೋರೆಂಟ್ ಅಲ್ಲಿ ಒಳ್ಳೆ ಊಟ ಮಾಡ್ಕೊಂಡು, ಊಟದಲ್ಲಿ ಒಳ್ಳೆ ಊಟ ಕೆಟ್ಟ ಊಟ ಅಂತ ಆಯ್ತಾ? ಇಲ್ಲ ಬಂದ್ಬಿಡ್ತು ನಮ್ದು ಹಳ್ಳಿ ಭಾಷೆಯಲ್ಲಿ. ಊಟ ತಿನ್ಕೊಂಡು ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಪ್ಲ್ಯಾನ್ ಚೇಂಜ್ ಆಯಿತು, ಬಟ್ ಅದು ಸಪ್ರೇಟ್ ವ್ಲಾಗ್ ಇರುತ್ತೆ. ಐಕಾನಲ್ಲಿ ಹಾಕಿರ್ತೀವಿ, ಐ ಕಾರ್ಡಲ್ಲಿ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಪೇಜಲ್ಲಿ ಹೋಗಿ ನೋಡಿ, ಬೇರೆ ವ್ಲಾಗ್ ಅಪ್ಲೋಡ್ ಮಾಡಿರ್ತೀವಿ. ಇದು ಬೇರೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಬನ್ನಿ ಚಿಕ್ಕಪೇಟೆ ಶಾಪಿಂಗ್ ಮಾಡ್ಕೊಂಡು ಬರೋಣ. ಏನು ಕೇಳಿದ್ರಲ್ಲ ಗೌತಮ್, ಇವಾಗ ಚಿಕ್ಕಪೇಟೆ ಅಂತ ಐತಲ್ವಾ, ಎಲ್ಲ ಐಟಮ್ ಸಿಗುತ್ತೆ ಅಲ್ಲಿ. ಎಲ್ಲ ನಿಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ, ಎಲ್ಲ ಒಂದೊಂದು ಏರಿಯಾದಲ್ಲಿ ಇರುತ್ತೆ. ದೊಡ್ಡಪೇಟೆ ಅಂತ ಒಂದು ಐತಲ್ಲ, ದೊಡ್ಡಪೇಟೆ ಇಲ್ವಾ? ಮತ್ತೆ ಚಿಕ್ಕಪೇಟೆಯಲ್ಲಿ ಎಲ್ಲ ಐಟಮ್ ಸಿಕ್ಕಿದ್ರೆ ಅದನ್ನೇ ದೊಡ್ಡಪೇಟೆ ಮಾಡ್ಬೋದಾಯ್ತಲ್ಲ ಅವರು. ಏನು ಚಿಕ್ಕಪೇಟೆ ಅಂತಾನೆ ಹೆಸರಿಟ್ರು ಅಲ್ವಾ? ಯಾರನ್ನಾದ್ರೂ ಕೇಳೋಣ ಬನ್ನಿ, ಏನು ಚಿಕ್ಕಪೇಟೆ ಅಂತಾನೆ ಹೆಸರು ಕೊಟ್ರು ಅಂತ. ಎಲ್ಲ ಐಟಮ್ ಮುಳು ಇಟ್ಬಿಟ್ಟು ಚಿಕ್ಕಪೇಟೆ ಅಂತ ಇಟ್ರೆ ತಪ್ಪಾಯ್ತು. ದೊಡ್ಡಪೇಟೆ ಅಂತ ಇಕ್ಕಿದ್ರೆ ಸೂಟ್ ಆಗುತ್ತೆ. ಕರೆಕ್ಟ್. ಯಾವ್ದೋ ಪ್ರೈವೇಟ್ ಪಾರ್ಕಿಂಗ್ ಅಂತ ಬಂದು ಪಾರ್ಕಿಂಗ್ ಅವ್ರ ಹತ್ರನೇ ಪಾರ್ಕಿಂಗ್ ಕಾಸು ತಗೋದವ್ರೆ. ಇಲ್ಲಿ ಏನಂದ್ರೆ ಗಂಟೆಗೆ 50 ರೂಪಾಯಿ ಅಂತೆ. 2 ಗಂಟೆಗೆ 100 ರೂಪಾಯಿ, 3 ಗಂಟೆಗೆ 150, 4 ಗಂಟೆಗೆ 200 ರೂಪಾಯಿ ಉದ್ದಾರ. ಅದಕ್ಕೆ ನಾವು ಮಾತಾಡ್ಕೊಂಡು ಒಂದು ಸೆಟ್ಲ್ಮೆಂಟ್ ಮಾಡ್ಕೊಂಡು ಹೋಯ್ತಾ ಇದೀವಿ. ಫಸ್ಟ್ ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ಸೆಲೆಕ್ಟ್ ಮಾಡೋಣ. ಹೌದಾ, ಬನ್ನಿ ನಡೀರಿ. ಕಾರ್ಡ್ಸ್ ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ ಫ್ರಮ್ 7 to 10 ಅನ್ಕೊಳ್ಳಿ. ಇದರಲ್ಲೂ ಏನು ಡಿಫ್ರೆನ್ಸ್ ಅಂದರೆ ಇದು ಬೋರ್ಡ್, ಇದು ನಿಮಗೆ ಪೇಪರ್, ವೈಟ್ ಶೀಟ್. ಇದು ವೈಟ್ ಶೀಟ್ ಪೇಪರ್. ಎನ್ವೆಲಪ್ಪು ಚೇಂಜ್ ಬರುತ್ತೆ. ಇದ್ರ ಕ್ವಾಲಿಟಿನೇ ಬೇರೆ, ಇದ್ರ ಕ್ವಾಲಿಟಿ ಇದಕ್ಕೆ ಯಾವ ಥರ ಬರುತ್ತೆ? ಇದಕ್ಕೆ ಎನ್ವೆಲಪ್ ನಾರ್ಮಲ್ ಎನ್ವೆಲಪ್, ಪೇಪರ್ ಇಲ್ಲ. ಇದಕ್ಕೆ ರಿಟರ್ನ್ ಎನ್ವೆಲಪ್ ಬರುತ್ತೆ, ಥಿಕ್ನೆಸ್ ಇರುತ್ತೆ. 300 GSM ಬೋರ್ಡ್ ಬರುತ್ತೆ ನೋಡಿ. ಕಾರ್ಡ್ ಚೆನ್ನಾಗೈತೆ. ಯೂಟ್ಯೂಬ್ ಕಡೆಯಿಂದ ಬಂದರೆ ಏನಾರು ಆಫರ್ ಕೊಡ್ತೀರಾ ಸರ್ ನೀವು? ಕೊಡೋಣ ಸರ್, ಯೂಟ್ಯೂಬ್ ಚಾನಲ್ ಐತೆ. ಆಲ್ರೆಡಿ ಹೋಲ್ಸೇಲ್ ಫಾರ್ ಶೋರ್ ಯೂಟ್ಯೂಬರ್ಸ್ ಎಲ್ಲ ಬರ್ತಾರೆ ನಮ್ಮ ಹತ್ರ. ನಾವು ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದು. ಹೌದಾ? ಯೂಟ್ಯೂಬರ್ ಇವರುವೆ, ಬಟ್ ಯೂಟ್ಯೂಬ್ ನೋಡ್ಕೊಂಡೆ ಬಂದಿದ್ದಾರೆ. ಯೂಟ್ಯೂಬ್ ನೋಡ್ಕೊಂಡೇ ಬಂದಿರೋದು. ಸೊ ಪ್ರೈಸಿಂಗ್ ವೈಸು ಏನು ಮಜಾರ್ ಮಾರ್ಕೆಟ್ ರೇಟ್ ಇರುತ್ತೋ ಅದರಿಂದ ಅಟ್ಲೀಸ್ಟು ಜಾಸ್ತಿ ಹೇಳಲ್ಲ, ಒಂದು 15 to 20% ಕಮ್ಮಿ ಇರುತ್ತೆ. ನಮ್ಮ ಹತ್ರ 8 ರೂಪಾಯಿ ಕಾರ್ಡ್ ಅಂದರೆ ಆಚೆ ಕಡೆ 9, 10 ರೂಪಾಯಿ ಕಮ್ಮಿ 100% ಇರಲ್ಲ. ಆ ಕಾರ್ಡ್ ನಾನು 8 ರೂಪಾಯಿ ಕೊಡ್ತೀನಿ. ಬಟ್ ಏನಂದರೆ ಬಾರ್ಗೇನ್ ಜಾಸ್ತಿ ಇಲ್ಲ ನನ್ನ ಹತ್ರ. ಸೊ ಅದೊಂದು ಸ್ವಲ್ಪ ನೀವು ಕ್ವಾಂಟಿಟಿ ಇರುವಾಗ ಫಾರ್ ಶೋರ್ ಕೊಡ್ತೀವಿ. ಯಾರು ಪ್ರೈಸ್ ಕಂಪೇರ್ ಮಾಡೋಕ್ಕಾಗಲ್ಲ, ಮ್ಯಾಚ್ ಮಾಡೋಕ್ಕಾಗಲ್ಲ. ಏನಂದರೆ ಯೂಟ್ಯೂಬಲ್ಲಿ ನೋಡೋದನ್ನು ಇಲ್ಲಿ ನೋಡೋದನ್ನು ಇಲ್ಲಿ ಟಚಲ್ಲಿ ಫೀಲು, ಇಲ್ಲಿ ಟಚ್ ಮಾಡಿ ಫೀಲ್ ಮಾಡ್ತಾ ಇದ್ದೀರಾ ಕಾರ್ಡು. ಈ ಫೋಟೋಲ್ಲಿ ನೋಡುವಾಗ ಅದು ಪೇಪರ್ ಐಟಮ ಬೋರ್ಡ್ ಐಟಮ ಬರ್ತಾ ಇದೆ. ನಿಜ ನಿಜ. ಸೊ ಜನ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾರೆ, ಓಕೆ ಇದು ಪೇಪರ್ ಇದೆಯಾ ಬೋರ್ಡ್ ಇದೆಯಾ ಅಂತ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ಯೂಟ್ಯೂಬ್ ನೋಡೇ ಬರ್ತೀವಲ್ವಾ, ಸರ್ಚ್ ಮಾಡಿದಾಗ ಅವ್ರಿಗೆ ಎಲ್ಲಿ ನಾವು ರಿವ್ಯೂ ಆನೆಸ್ಟ್ ಆಗಿ ಕೊಟ್ಟಿರ್ತೀವಿ. ಡಾಲಿ ಧನಂಜಯ ನಾವೇ ಮಾಡಿದ್ದು. ಹೌದಾ? ಡಾಲಿ ಧನಂಜಯ ಅದಕ್ಕೆ ಈಗ ನಿಮ್ದೇ ಬಂತು ನಮ್ಮ ಸಜೆಷನ್. ಅದಕ್ಕೆ ಫಸ್ಟ್ ಮ್ಯಾಪ್ ಹಾಕೊಂಡು ಇಲ್ಲಿಗೆ ಬಂದ್ವಿ. ಆ ತರ ದಾಳಿ ದಂಜೆ ನೀವೇ ಮಾಡಿದ್ದು? ಡಾಲಿ ಧನಂಜಯ ನಾವೇ ಮಾಡಿದ್ದು. ಅವ್ರದ್ದು ಹೆಂಗೆ ಸರ್ ಕಾರ್ಡ್? ಎಷ್ಟು? ಪೋಸ್ಟ್ ಕಾರ್ಡ್ ಮಾಡಿದ್ವಿ ಸರ್. ಒಳ್ಳೆ ಕಾನ್ಸೆಪ್ಟ್, ಕಸ್ಟಮೈಸೇಷನ್ ಮಾಡಿದ್ವಿ. ಅವ್ರದ್ದು ಯಾವ ಥರ ಇರುತ್ತೆ ತೋರಿಸಿ, ಯಾವ ಥರ ಮಾಡಿಸಿದ್ದಾರೆ? ಡಾಲಿ ಧನಂಜಯದು ಹಾಂ. ಪೋಸ್ಟ್. ಓ ಈ ಥರನಾ? ನೋಡಿ ದಾಳಿ ಧನಂಜಯ ಅವರು ಈ ಥರ ಮಾಡಿಸಿದ್ದಾರೆ. ಎಷ್ಟಾಗುತ್ತೆ ಸರ್ ಇದು ಕಾರ್ಡು? ಸರ್ ಇದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹೈಯರ್ ದ ಕ್ವಾಂಟಿಟಿ ಲೆಸ್ ದ ಪ್ರೈಸು. ಹಾಂ. ಇದು ಅವರೇ ಬರ್ಕೊಟ್ಟಿದ್ದ? ಇದು ಅವ್ರ ಕಡೆಯಿಂದಾನೆ ಬರ್ದಿರೋದು, ಬಟ್ ಅವ್ರು ಬರ್ದಿಲ್ಲ. ಅವ್ರ ಫ್ರೆಂಡ್ ಇದ್ದಾರೆ ಬಾದಲ್ ನಂಜುಂಡಯ್ಯ ಅಂತ ಇದೆ, ಅವ್ರು ಬಂದು ಆರ್ಟ್ ಡೈರೆಕ್ಟರ್ ಅವರು ಬಂದು ಕೂತ್ಕೊಂಡು ಕಾನ್ಸೆಪ್ಟ್ ಅವ್ರದ್ದೇನೆ ನಾವು ಡಿಸೈನ್ ಮಾಡಿ, ಐ ಮೀನ್ ಡಿಸೈನಿಗೆ ಸಪೋರ್ಟ್ ಮಾಡಿ ಆ ಕಾನ್ಸೆಪ್ಟ್ನ ಲೈಫ್ ಬಂದು. ಎಷ್ಟು ಇದು ಒಂದು ಕಾರ್ಡಿಗೆ? ಅವನು ಆಕ್ಟರ್, ಅವಳು ಡಾಕ್ಟರ್. ಮದುವೆ ಎಷ್ಟು 7,000 ಕಾರ್ಡ್ ಮಾಡಿಸ್ಕೊಂಡಿದ್ರಾ? 7,000 ಕಾರ್ಡ್ಸ್ ಮಾಡಿದ್ದಾರೆ. ಫ್ಯಾಮಿಲಿ ಕಾರ್ಡು. ಫಸ್ಟ್ ನಮ್ಮ ಕನ್ನಡ ಆದಮೇಲೆ ಇಂಗ್ಲೀಷ್. ಇಡೀ ಕರ್ನಾಟಕಕ್ಕೆ ಹಂಚಿದ್ದಾರೆ ಬಿಡಿ ಕಾರ್ಡ್. ಇದರಲ್ಲಿ 4 ರಿಂದ 5 ಥರ ಕಾರ್ಡ್ ಮಾಡಿದ್ದೀವಿ ಸರ್ ನಾವು. ಅದರ ಕ್ವಾಲಿಟಿ ಡಿಫ್ರೆಂಟ್. ಸರ್ ಅಂದ್ರೆ ಇವಾಗ ಯೂನಿಕ್ ಆಗಿ ನಾವು ಕಸ್ಟಮೈಸೇಷನ್ ಮಾಡಿಸ್ಕೊಂತೀವಿ. ನೀಟಾಗಿ ಇಟ್ಬಿಟ್ಟು ಕೊಡ್ಬೋದು. ಇದ್ರ ಮೇಲೆ ನೀವು ನಿಮ್ಮದು ಜ್ಯುವೆಲ್ರಿ ಏನಿರುತ್ತೋ ಅದು ಇಟ್ಬಿಟ್ಟು ಕೊಟ್ಟರೆ ಫ್ಯಾಮಿಲಿ ಫೋಟೋನು ಇರುತ್ತೆ, ಒಂದು ರೆಪ್ರೆಸೆಂಟೇಷನ್ ಚೆನ್ನಾಗಿ ಬರುತ್ತೆ. ಜನ ನೋಡಿದಾಗ ಒಂದು ಫ್ಯಾನ್ಸಿಯಾಗಿರುತ್ತೆ. ಪ್ಲಸ್ಸು ಇದೆಲ್ಲ ಡಿಟ್ಯಾಚಬಲ್. ಆಮೇಲೆ ನೋಡಿ ಸರ್, ಇದೆಲ್ಲ 8mm MDF, ಏನೂ ಆಗಲ್ಲ.
ಎಲ್ಲ ತೆಗಿಬೋದು. ಯೂಸ್ ಆದಮೇಲೆ ಎಲ್ಲ ತೆಗೆದುಬಿಡ್ಬೋದು. ತೆಗೆದು ನೀವು ಮೇಕಪ್ ಬಾಕ್ಸ್ ಯೂಸ್ ಮಾಡ್ಬೋದು, ಜ್ಯುವೆಲ್ರಿ ಬಾಕ್ಸ್ ಯೂಸ್ ಮಾಡ್ಬೋದು, ಎಲ್ಲ ಯೂಸ್ಗೂ ಬರುತ್ತೆ, ಏನೂ ಆಗಲ್ಲ. ಒಳ್ಳೆ ಸಾಲಿಡ್ ಬಾಕ್ಸು, ಥಿಕ್ನೆಸ್ ಇದೆ, ಬ್ಯೂಟಿಫುಲ್ ಪ್ರಾಡಕ್ಟ್. ಲಾಸ್ಟ್ ಯಾರು MLAಗೆ ಮಾಡ್ಕೊತೀವಿ, MLA ಅವರ ಅಕ್ಕನ ಮಗನಿಗೆ ಇದು ಮಾಡಿ. ಇದು 2000 ಬಿಲ್ಡಿಂಗಲ್ಲಿ ಸೇಲ್. ಒಂದು ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡಿ ಸರ್. 100% ಸರ್. ಏನೇ ಐಟಮ್ ಬೇಕಾದ್ರೂ ಇಲ್ಲೇ ಸಿಗುತ್ತಲ್ಲ. ಎನಿ ಚಿಕ್ಕಪೇಟೆಯಲ್ಲಿ ಏನೇ ಬೇಕು ಅಂದ್ರೂ ಸಿಗುತ್ತಾ? ಇದು ಚಿಕ್ಕಪೇಟೆ ಅಂತ ಯಾಕಿಟ್ರು ಅಂತ ಲೀಗಲ್ ಆಗಿ ಏನಿದೆಯೋ ಅದೆಲ್ಲ ಸಿಗುತ್ತೆ. ಅದೇ ಇದು ಚಿಕ್ಕಪೇಟೆ ಅಂತ ಇಕ್ಕವ್ರಲ್ಲ, ದೊಡ್ಡಪೇಟೆ ಅಂತ ಇಕ್ಕಿದ್ರೆ ಎಲ್ಲ ಇದು ಇದಾಗುತ್ತೆ ಅಂತ. ಇಲ್ಲ ಸರ್, ದೊಡ್ಡಪೇಟೆ ಅನ್ನೋದು ಎಲ್ಲೂ ಇಲ್ವಾ? ಪೇಟೆಗಳಿದೆ, ಬೇರೆ ಬೇರೆ ಪೇಟೆಗಳಿದೆ. ಮಂಡಿಪೇಟೆ, ಚಿಕ್ಕ ಇದು ನೋಡಿ, ಹಿಂದಗಡೆ ಸೌರಾಷ್ಟ್ರ ಪೇಟೆ, ಅದ್ರ ಹಿಂದಗಡೆ ಅಕ್ಕಿಪೇಟೆ. ದೊಡ್ಡಪೇಟೆ ಅನ್ನೋದು ಎಲ್ಲೂ ಇಲ್ಲ. ದೊಡ್ಡಪೇಟೆ ಅಂತ ಇದೆ. ಇದನ್ನೇ ಇಟ್ಬಿಟ್ಟಿದ್ರೆ ಹೌದು. ಅವ್ನು ಏನ್ ಗೊತ್ತಾ, ಎಲ್ಲ ಸಿಗುತ್ತಲ್ಲ ಇಲ್ಲಿ, ಈ ಚಿಕ್ಕಪೇಟೆಲಿ ಎಲ್ಲ ಸಿಗುತ್ತಲ್ಲ, ಚಿಕ್ಕ ಅಂತ ಯಾಕೆ ಮಾಡೋದು, ದೊಡ್ಡ ಅಂತ ಮಾಡ್ಕೊಳ್ಳಿಲ್ಲ ಅಂತ ಕೇಳ್ಕೊಂಡ್ ಬಂದ. ಆತರ ದೊಡ್ಡಪೇಟೆ ನೋಡಿ, ಕಾಟನ್ ಪೇಟೆ ಸ್ಟಾರ್ಟಿಂಗ್ ಆಗೋದು ಕಾಟನ್ ಪೇಟೆ ಸ್ಟಾರ್ಟ್ ಆದ್ರೆ ಎಂಡ್ ಆಗೋದು ನಿಮಗೆ ತಿಗಳೂರುಪೇಟೆ. ತಿಗಳೂರುಪೇಟೆ ಅಂದ್ರೆ ರೌಡಿಜಮ್, ಶಾರದಾ ಥಿಯೇಟರ್, ಕರ್ಗ ದೇವಸ್ಥಾನ, ಧರ್ಮರಂಜನ್ ದೇವಸ್ಥಾನ ಇದೆಯಲ್ಲ, ಅದು ಪೇಟೆ. ಅದ್ರ ಇದ್ರಲ್ಲಿ ನಿಮ್ಗೆ ನೋಡಿ, ಕಾಟನ್ ಪೇಟೆ, ಅಕ್ಕಿಪೇಟೆ, ಸೌರಾಷ್ಟ್ರ ಪೇಟೆ, ಬಳೆಪೇಟೆ, ಚಿಕ್ಕಪೇಟೆ, ಸಂತೋಷಪೇಟೆ, ಮಂಡಿಪೇಟೆ ಎಲ್ಲ ನಿಮ್ಗೆ ಅಮೀರ್ ರೋಡ್ ಹತ್ರ, ಕಬ್ಬನ್ಪೇಟೆ, ತಿಗಳೂರುಪೇಟೆ, ಎಲ್ಲ ಬರೀ ಪೇಟೆಗಳು ಈ ಕಡೆ. ಇನ್ನ ದೊಡ್ಡಪೇಟೆ ಅಂತ ದೊಡ್ಡಪೇಟೆ ಅಂತ ಇಲ್ಲ. ಯಾರು ಕೋಡ್ ವರ್ಡ್ ಇದ್ರೆ ಇರ್ಬೋದು. ಎಲ್ಲಾನು ಎಕ್ಸ್ಪೆನ್ಸಿವ್, ಯಾವ್ದು ಕಮ್ಮಿ ಸಿಗಲ್ಲ. ನಿಜ ಸಿಗೋದು ಚೆನ್ನಾಗಿರಲ್ಲ, ಚೆನ್ನಾಗಿ ಸಿಕ್ಕೋದು ಚೆನ್ನಾಗಿ ಸಿಗಲ್ಲ, ಕಮ್ಮಿ ರೇಟಲ್ಲಿ ಸಿಗಲ್ಲ. ಸೊ ಹಂಗೆ ನಮಗೆ ಏನು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಸಾಕು. ಜಾಸ್ತಿನೂ ಬೇಡ, ಕಮ್ಮಿನೂ ಬೇಡ. ಇದೆಲ್ಲ ಜಾಸ್ತಿ ಇದ್ರಲ್ಲಿ ಒಂಚೂರು ಮಾಡ್ಕೊಡ್ತೀನಿ ನಾನು ನಿಮಗೆ. ಇದೆಲ್ಲ ಈ ಥರ ಎಲ್ಲ 5,500 ಮಾಡಿ ಫೈನಲ್ ಪ್ರೈಸ್ ಬರುತ್ತೆ. ರಾಜಲಕ್ಷ್ಮಿ ವೆಡ್ಡಿಂಗ್ ಕಾರ್ಡಲ್ಲಿ ಎಲ್ಲ ಡೆಲಿವರಿ ಮಾಡಿ ಹೋಗ್ತಿದ್ದೀವಿ. ನೋಡೋಣ, ಸರ್ ಅದು ಇನ್ನೊಂದ್ಸರಿ ಮಾಡಿದ್ದೀನಿ, ಆಫ್ಸೆಟ್ ಮಾಡಿದ್ದೀನಿ. ಒಂದು ಅಂಗಡಿಲಿ ನೋಡ್ದು, ಈ ಅಂಗಡಿಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ರೇಟ್ ಕೇಳ್ಕೊಂಡು ಯಾವ ಥರ ಏನು ಎತ್ತ. ಫ್ರೆಂಡ್ಸ್, ಯಾರು ಮದುವೆ ಕಾರ್ಡ್ ಹೊಡಿಸ್ಬೇಕು ಅಂದರೆ ಹೋಲ್ಸೇಲಲ್ಲಿ ಬಳೆಪೇಟೆಗೆ ಬನ್ನಿ. ಇಲ್ಲಿ ತುಂಬ ಅಂಗಡಿ ಇದೆ. ಒಂದು ಅಂಗಡಿಲಿ ನೋಡೋಣ ಬಾ. ಹಾಯ್ ಗೈಸ್, ಈ ಸ್ಟೋರಿಗೆ ಬಂದಿದ್ವಿ. ಪುನರ್ವಿಗೆ ಡಾಬು, ಪಾಪು ಚೆನ್ನಾಗಿದೆ ನಮ್ಮ ಪುನರ್ವಿ ಡಾಬು. ಸ್ವಲ್ಪ ಸಣ್ಣ ಪುಟ್ಟ ಇನ್ವಾಲ್ವ್ ನಾನು ತೊಗೊಂಡೆ, ಏನೇನೋ ತೊಗೊಂಡೆ. ಹೋಗ್ತಿದ್ದೀವಿ, ಬರೀ ನೆಕ್ಸ್ಟ್ ಶಾಪ್. ಟೈಮ್ ಆಗಿಬಿಟ್ಟಿದೆ, ಬೇಗ ಕವರ್ ಮಾಡ್ಕೊ ಹೋಗೋಣ. ಕವರ್ ಆಗಿ ಇಷ್ಟು ಚೆನ್ನಾಗಿದೆ. ಗಿಫ್ಟ್ ಪ್ಯಾಕಿಂಗ್ ಅಂಗಡಿ, ಚಿಕ್ಕಪೇಟೆ. ಏನು ಸರ್ ಟೈಮು? ಒಂದೊಂದು ಗಂಟೆ ಒಂದೊಂದು ನಿಮಿಷ ಕಳೆದಂಗಳಿದ್ದಾವೆ. ನೋಡೋಕೆ ಬಂದರೆ ಒಂದು ದಿನ ಬೇಕು, ತಗೋತೀನಿ ಅಂದರೆ 2 ದಿನ 3 ದಿನ. ಸರ್ ಬೆಲ್ಟ್ ತಗೋತೀನಿ ಅಂದ್ರಲ್ಲ, ಯಾವುದೋ ಬಳೆ ನೋಡ್ಬಿಟ್ಟಿದ್ದಾಳೆ, ತೊಗೊಳ್ಳೇಬೇಕಂತೆ. ಇದು 4ನೇ ಅಂಗಡಿ ಕರ್ಕೊಂಬಂದವಳೆ, ಅದೇ ಬಳೆ ಅಂಗಡಿಗೆ ಕರ್ಕೊಂಬಂದವಳೆ. ಅಂದರೆ ಬಳೆ ಡಿಸೈನ್ ಸಿಗ್ತಿದೆ, ಬ್ಲ್ಯಾಕ್ ಫಿನಿಶಿಂಗ್ ಸಿಗ್ತಿದೆ, ಗೋಲ್ಡ್ ಫಿನಿಶಿಂಗ್ ಸಿಗ್ತಿಲ್ಲ. ಸಿಗ್ತಾ? ಅಂತೂ ಫೈನಲಿ ನಮ್ಮ ಚಿಕ್ಕಪೇಟೆ ಹಳೆ ರೋಡ್ ಬಂದ್ವಿ. ಸಂಧಿ ಬಂದಿರಲ್ಲ, ನಾನು ಕಾರಲ್ಲಿ ಪಾರ್ಕ್ ಮಾಡಿದ್ದೀನಿ. ಹೋಗಿ ಸುತ್ತಿ ಬಂದು ನಡ್ಕೊಂಡು ಹೋಗ್ಬೇಕು. ಇದು ಒಂದೊಂದು ಅಂಗಡಿ ಅಂತ ಹೋಯ್ತಾ ಇದ್ದೀವಿ. ಈ ಕಾರ್ ಪಾರ್ಕಿಂಗ್ ಹೋಗಲಿ 2 ಕಿಲೋಮೀಟರ್ ಐತೆ ಅಂತ ದೀಬೇಕು. ರಂಜು ಏನು ತಗೋತಿದ್ದೀವಿ ರಂಜು? ಎಷ್ಟು ಸರ್ ಒಂದು ಪೀಸಲ್ಲ ಇದು? ತಗೋ, ಚೆನ್ನಾಗೈತೆ. ಯಾವ ಏರಿಯಾ ಇದು? ಸುದರ್ಶನ. ನೈಟ್ ಹೊತ್ತು ಇಷ್ಟು ಚೆನ್ನಾಗಿ ಇಲ್ಲಿ ಅಲಂಕಾರ ಮಾಡ್ತಾರ ರೋಡ. ಇರೇ ಏನು ನೋಡ್ತಾ ಇದೀಯಾ? ಏನಕ್ಕೆ? ಹಳದಿಗ ಮಧ್ಯಾಹ್ನ ಬ್ಯಾಟಿಂಗ್ ಜಾಸ್ತಿ ಆಗಿತ್ತು. ಅದೇನೋ ಈ ಕಡಲೆ ಬೀಜ ನೋಡ್ರೆ ಒಂಚೂರು ಅಟ್ರಾಕ್ಷನ್ ಜಾಸ್ತಿ ಆಯ್ತದೆ. ಚಿಕ್ಕಪೇಟೆ ಹೆಂಗೈ ಸರ್ ಮಿಕ್ಸಿಂಗು? ಓಕೆ ಬೈ. ಚಿಕ್ಕಪೇಟೆಲಿ ರಾಘವೇಂದ್ರ ಸ್ವಾಮಿ ದರ್ಶನ ಆಯಿತು. ನಾನು ಡೀಪಾಗಿ ಬೇಡ್ಕೊತಿದ್ದಾಳೆ.
ಸಣ್ಣ ಪುಟ್ಟ ಶಾಪಿಂಗ್ ಇತ್ತು, ಸಣ್ಣ ಪುಟ್ಟನೇ ಮಾಡಿದ್ವಿ. ಇನ್ನೂ ಇದೆ ಬ್ಯಾಲೆನ್ಸ್. ಗೌತುಕು ಇನ್ನೂ ಶಾಪಿಂಗ್ ಮಾಡಬೇಕು. ಇವಾಗ ಊರಿಗೆ ಹೋಗ್ತಿದ್ದೀವಿ. ಎಷ್ಟು ಟೈಮು? 8:30 ಏನೋ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬೈ ಬಾಯ್, ಗುಡ್ ನೈಟ್.